ದೇಶದಲ್ಲಿ ನಡೆಯುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನೀವು ಎದುರಿಸಿದರೂ ಭಾರತೀಯ ಅರ್ಥಶಾಸ್ತ್ರ ಕುರಿತಾದಂತಹ ವಿಷಯವನ್ನ ನೀವು ಅಧ್ಯಯನ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ 20% ಪ್ರಶ್ನೆಗಳನ್ನ ಅಲ್ಲಿ ಕೇಳಲಾಗಿರುತ್ತೆ. ಸಾಮಾನ್ಯವಾಗಿ UPSC ಪರೀಕ್ಷೆಯಲ್ಲಿ 15ರಿಂದ 23 ಪ್ರಶ್ನೆಗಳು ಭಾರತದ ಅರ್ಥಶಾಸ್ತ್ರ ವಿಚಾರ ಕುರಿತು ಬಂದಿರ್ತವೆ. ಈ ಪ್ರಶ್ನೆಗಳಿಗೆ ನೀವು ಸಮರ್ಪಕವಾದ ಉತ್ತರವನ್ನ ಬರೆದರೆ ಅಥವಾ ಆಯ್ಕೆ ಮಾಡಿದರೆ ನೀವು ಖಂಡಿತವಾಗಿಯೂ UPSC ಸಿವಿಲ್ ಸರ್ವಿಸ್ ನಲ್ಲಿ ಪ್ರಿಲಿಮ್ಸ್ ನಲ್ಲಿ ನಡೆಯುವಂತಹ ಕ್ವಾಲಿಫೈ ನೀವು ಆಗಬಹುದು. ಯಾಕೆಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಭಾರತೀಯ ಅರ್ಥಶಾಸ್ತ್ರ, ಭಾರತೀಯ ಸಂವಿಧಾನ, ಭಾರತದ ಇತಿಹಾಸ, ಭೂಗೋಳ ಶಾಸ್ತ್ರ, ಪ್ರಚಲಿತ ಘಟನೆಗಳು, ಸಾಮಾನ್ಯ ಜ್ಞಾನ, ಇದರ ಜೊತೆಗೆ ವಿಜ್ಞಾನ ವಿಷಯಗಳ ಕುರಿತು ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ನಾವು ಭಾರತದ ಆರ್ಥಿಕತೆ ಕುರಿತಾದಂತಹ ಪ್ರಶ್ನೆಗಳನ್ನ ನಾವು ಎದುರಿಸಬೇಕಾದ್ರೆ ಹಲವು ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ. ಕೆಲವೊಂದು ಪದಗಳನ್ನ ನಾವು ಕೇಳೇ ಇರೋದಿಲ್ಲ, ಮತ್ತೆ ಕೆಲವು ಪದಗಳು ನಮ್ಮಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತವೆ, ಮತ್ತೆ ಕೆಲವು ಪ್ರಶ್ನೆಗಳು ನಮಗೆ ಸಮರ್ಪಕವಾದ ಉತ್ತರವನ್ನ ಆಯ್ಕೆ ಮಾಡೋದಕ್ಕೆ ಗೊಂದಲವನ್ನ ಸೃಷ್ಟಿ ಮಾಡ್ತವೆ. ಇದಕ್ಕೆ ಪ್ರಮುಖ ಕಾರಣ ನಾವು ಅರ್ಥಶಾಸ್ತ್ರ ಕುರಿತಾದಂತಹ ವಿಷಯ ವಸ್ತುಗಳನ್ನ ಸರಿಯಾದ ವಿಧಾನದಲ್ಲಿ ಅಧ್ಯಯನ ಮಾಡದೆ ಕೇವಲ ಒಂದು ಪುಸ್ತಕದಲ್ಲಿ ಇರುವಂತಹ ಕೆಲವೊಂದು ವಿಚಾರಗಳನ್ನ ಮಾತ್ರ ನಾವು ಅಧ್ಯಯನವನ್ನ ಮಾಡ್ತೇವೆ. ಪುಸ್ತಕದ ಅಧ್ಯಯನದ ಜೊತೆಗೆ ಪ್ರಚಲಿತ ಘಟನೆಯಲ್ಲಿ ಬರುವಂತಹ ಭಾರತೀಯ ಅರ್ಥಶಾಸ್ತ್ರ ಕುರಿತಾದಂತಹ ಅಂದ್ರೆ ಭಾರತದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ರೂಪಿಸುವಂತಹ ಯೋಜನೆಗಳ ಕುರಿತು ನಾವು ಅಧ್ಯಯನವನ್ನ ಮಾಡಬೇಕು. ಇದರ ಜೊತೆಗೆ RBI ಹೊರಡಿಸುವಂತಹ ದಾಖಲೆಗಳು, ನೀತಿ ಆಯೋಗ ಬಿಡುಗಡೆ ಮಾಡುವಂತಹ ದಾಖಲೆಗಳನ್ನ ನಾವು ಅಧ್ಯಯನ ಮಾಡಬೇಕು. ಈ ಎಲ್ಲಾ ಅಂಶಗಳ ಜೊತೆಗೆ ನಾವು ಭಾರತದ ಅರ್ಥಶಾಸ್ತ್ರ ಕುರಿತಾದಂತಹ ಅಂದ್ರೆ ಪ್ರಾಚೀನ ಕಾಲದಿಂದ ಅಂದ್ರೆ ಮೌರ್ಯರ ಕಾಲ ಆಗಿರ್ಬೋದು, ಮೊಘಲರ ಕಾಲ ಆಗಿರ್ಬೋದು, ಅಥವಾ ಆಧುನಿಕ ಭಾರತ ಅಂದ್ರೆ ಬ್ರಿಟಿಷ್ ಭಾರತದಲ್ಲಿ ನಡೆದಂತಹ ಆರ್ಥಿಕ ಚಟುವಟಿಕೆಗಳು ಕುರಿತು, ಕೈಗಾರಿಕಾ ಕ್ರಾಂತಿ, ಹಸಿರು ಕ್ರಾಂತಿ, ಜೇನು ಕ್ರಾಂತಿ, ಈ ತರದ ಕ್ರಾಂತಿಗಳ ಬಗ್ಗೆನೂ ನಾವು ಅಧ್ಯಯನವನ್ನ ಮಾಡಬೇಕು. ದಾದಾಬಾಯಿ ನವರೋಜಿಯವರ ಕೆಲವೊಂದು ಸಿದ್ಧಾಂತಗಳನ್ನು ಕೂಡ ನಾವು ಅಧ್ಯಯನವನ್ನ ಮಾಡಬೇಕು. ಅಂದ್ರೆ ಭಾರತದ ಅಭಿವೃದ್ಧಿ ಕುರಿತಾದಂತಹ ವಿವಿಧ ಅರ್ಥಶಾಸ್ತ್ರಜ್ಞರು ಮಂಡಿಸಿದಂತಹ ವರದಿಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕು. ಸೊ ಇದು ಒಂದು ಕಡೆ ಆದ್ರೆ ಅರ್ಥಶಾಸ್ತ್ರ ವಿಚಾರ ಕುರಿತು ನಾವು ಅಧ್ಯಯನವನ್ನ ಮಾಡಬೇಕಾದ್ರೆ ಪ್ರಮುಖವಾಗಿ ನಾವು 2 ವಿಧಾನವನ್ನ ನಾವು ನೋಡ್ತೀವಿ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಮೈಕ್ರೋ ಮತ್ತು ಮ್ಯಾಕ್ರೋ ಎಕಾನಮಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಳುವಂತಹ ವಿಚಾರಗಳು ಮ್ಯಾಕ್ರೋ ಎಕಾನಮಿ ವಿಚಾರಗಳು ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಕುರಿತಾದಂತಹ ವಿಚಾರಗಳನ್ನ ಇಲ್ಲಿ ಕೇಳಲಾಗುತ್ತೆ. ಈ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ನಾವು ರಾಷ್ಟ್ರೀಯ ಆದಾಯ ಕುರಿತಾದಂತಹ ವಿಚಾರಗಳಿಂದ ಹಿಡಿದು ರಾಷ್ಟ್ರೀಯ ಆದಾಯವನ್ನ ಹೆಚ್ಚಿಸುವಂತಹ, ರಾಷ್ಟ್ರೀಯ ಅಭಿವೃದ್ಧಿಯನ್ನ ಹೆಚ್ಚಿಸುವಂತಹ ಯೋಜನೆಗಳು, ಪ್ರಯೋಜನಗಳು, ಮತ್ತೆ ಸರ್ಕಾರ ಹೊರಡಿಸುವಂತಹ ಬಜೆಟ್ ಆಗಿರ್ಬೋದು, ಅಥವಾ ಸಮಗ್ರವಾದಂತಹ ಆರ್ಥಿಕ ವಿಚಾರಧಾರೆ ಆಗಿರ್ಬೋದು, ಈ ಎಲ್ಲಾ ಅಂಶಗಳನ್ನ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಭಾರತದಲ್ಲಿರುವಂತಹ ಬಡತನದ ಯೋಜನೆಗಳು, 20 ಅಂಶಗಳ ಕಾರ್ಯಕ್ರಮ, ನೀತಿ ಆಯೋಗ ರೂಪಿಸಿರುವಂತಹ ಕಾರ್ಯಕ್ರಮಗಳು, ಕೇಂದ್ರ ಸರ್ಕಾರ ಹೊರಡಿಸುವಂತಹ ಅಥವಾ ರೂಪಿಸುವಂತಹ ಅಥವಾ ಜಾರಿ ಮಾಡುವಂತಹ ಯೋಜನೆಗಳು, ರಾಜ್ಯ ಸರ್ಕಾರಗಳು ರೂಪಿಸಿ ಹೊರಡಿಸಿ ಜಾರಿ ಮಾಡುವಂತಹ ಯೋಜನೆಗಳು, ಈ ಎಲ್ಲಾ ಅಂಶಗಳನ್ನ ನಾವು ಅಧ್ಯಯನ ಮಾಡಬೇಕು. ಇಲ್ಲಿ ಪ್ರಮುಖವಾಗಿ ಎಲ್ಲ 2 ಅಥವಾ 3 ಪ್ರಶ್ನೆಗಳನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಕುರಿತಾದಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಸಮಗ್ರ ಅರ್ಥಶಾಸ್ತ್ರ ಕುರಿತಾದಂತಹ ಪ್ರಶ್ನೆಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡ್ಬೋದು. ಈಗ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ನಾವು ತಿಳ್ಕೋಬೇಕಾಗಿರುವಂತಹದ್ದು ಒಂದು ರಾಷ್ಟ್ರದ ಅಭಿವೃದ್ಧಿಗೆ ಬೇಕಾದಂತಹ ಯೋಜನೆಗಳನ್ನ ರೂಪಿಸಿರುವಂತಹ ವಿಚಾರಗಳು, ಯೋಜನಾ ನೀಲ ನಕಾಶೆಗಳು, ಮತ್ತೆ ಯೋಜನಾ ಕಾರ್ಯಕ್ರಮಗಳು, ಬಜೆಟ್ ನಿರ್ವಹಣೆ,
ಆರ್ಥಿಕ ಸಮೀಕ್ಷೆ, ಈ ಎಲ್ಲ ಅಂಶಗಳನ್ನ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಮಾನವನ ಆರ್ಥಿಕ ಚಟುವಟಿಕೆಗಳನ್ನ ಕುರಿತು ನಾವು ಅಧ್ಯಯನ ಮಾಡೋದು, ಮಾನವ ಯಾವಾಗ ಆಹಾರ ಉತ್ಪಾದನೆಯನ್ನ ಆರಂಭ ಮಾಡಿದ್ನೋ, ಅಂದ್ರೆ ಕೃಷಿ ಚಟುವಟಿಕೆಯನ್ನ ಆರಂಭ ಮಾಡಿದ್ನೋ, ಅಲ್ಲಿಂದ ಆರ್ಥಿಕ ಚಟುವಟಿಕೆ ಆರಂಭ ಆಯ್ತು ಅಂತ ನಾವು ತಿಳ್ಕೊಳ್ಬಹುದು. ಕಾರಣ ಇಷ್ಟೇ, ಕೃಷಿ ಚಟುವಟಿಕೆಗೂ ಹಿಂದೆ ಮಾನವ ಕೇವಲ ಬೇಟೆ ಆಡುವುದರ ಮೂಲಕ ಅಥವಾ ಗೆಡ್ಡೆ ಗೆಣಸುಗಳನ್ನ ಐದು ತಿನ್ನುವ ಮೂಲಕ ತನ್ನ ಉದರವನ್ನ ತುಂಬಿಸ್ಕೊಳ್ತಾ ಇದ್ದ. ನಂತರ ಆಹಾರದ ಸಮಸ್ಯೆ ಹೆಚ್ಚಾದ ನಂತರ ಇಲ್ಲಿ ಕೃಷಿ ಚಟುವಟಿಕೆ ಬಗ್ಗೆ ಮುಂದಾಗ್ತಾನೆ. ಕೃಷಿಯ ಮೂಲಕ ತನ್ನ ಆಹಾರವನ್ನ ಉತ್ಪಾದನೆ ಮಾಡೋದ್ರ ಮೂಲಕ ಸ್ವಾವಲಂಬನೆಯನ್ನ ಸಾಧಿಸ್ತಾನೆ. ನಿಮ್ಗೆಲ್ಲ ಗೊತ್ತೇ ಇದೆ. ನಂತರ ಆತನಿಗೆ ಬೇಕಾದಂತಹ ಇತರೆ ಆಹಾರಗಳನ್ನ ಪಡೆಯೋದಿಕ್ಕೆ ವಸ್ತು ವಿನಿಮಯ ಪದ್ಧತಿಯನ್ನ ಅನುಸರಿಸ್ತಾನೆ. ಅಂದ್ರೆ ತಾನು ಬೆಳೆದಂತಹ ಆಹಾರವನ್ನ ಉಳಿಸಿಕೊಂಡು, ತನಗೆ ಬೇಕಾದಷ್ಟು ಆಹಾರವನ್ನ ಉಳಿಸಿಕೊಂಡು, ಮಿಕ್ಕ ಆಹಾರವನ್ನ ಇತರ ಬೆಳೆಗೆ ಬದಲಾವಣೆ ಮಾಡೋದ್ರ ಮೂಲಕ ತನಗೆ ಬೇಕಾದಂತಹ ಇತರೆ ಆಹಾರವನ್ನ ಪಡೀತಾನೆ. ಅಂದ್ರೆ ಇಲ್ಲಿ ಆಹಾರ ಟು ಆಹಾರ, ಪ್ರಾಣಿ ಟು ಪ್ರಾಣಿ. ಸೊ ಇದು ಒಂದು ಗೊಂದಲಕ್ಕೆ ಕಾರಣ ಆಗ್ತದೆ. ಅಂದ್ರೆ ಈಗ ಅಕ್ಕಿಯನ್ನ ಕೊಟ್ರೆ ನಾವು ಎಷ್ಟು ಪ್ರಮಾಣದಲ್ಲಿ ಕುರಿಯನ್ನ ಪಡಿಬೇಕು, ಇದು ಗೊಂದಲಕ್ಕೆ ಕಾರಣ ಆಗುತ್ತೆ, ಸಮಸ್ಯೆಗೆ ಕಾರಣ ಆಗುತ್ತೆ. ಈ ಸಂದರ್ಭದಲ್ಲಿ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಪ್ರೀಶಿಯಸ್ ಸ್ಟೋನ್ಸ್ ಅಂದ್ರೆ ಅತ್ಯಮೂಲ್ಯವಾದಂತಹ ಕಲ್ಲುಗಳನ್ನ ವಿನಿಮಯ ಮಾಧ್ಯಮವಾಗಿ ಬಳಸ್ತಾನೆ. ಅಪರೂಪದ ಲೋಹಗಳನ್ನ ವಿನಿಮಯ ಮಾಧ್ಯಮವಾಗಿ ಬಳಸ್ತಾನೆ. ಚರ್ಮಗಳನ್ನ ವಿನಿಮಯ ಮಾಧ್ಯಮವಾಗಿ ಬಳಸ್ತಾನೆ. ಅಂದ್ರೆ ಪ್ರಾಣಿಗಳ ಚರ್ಮ, ಮನುಷ್ಯನ ಚರ್ಮವನ್ನ ಹೊರತುಪಡಿಸಿ ಪ್ರಾಣಿಗಳ ಚರ್ಮವನ್ನ ವಿನಿಮಯ ಮಾಧ್ಯಮವಾಗಿ ಬಳಸ್ತಾನೆ. ಆ ಮೂಲಕ ಮಾನವನ ಆರ್ಥಿಕ ಚಟುವಟಿಕೆ ಮತ್ತಷ್ಟು ವಿಸ್ತಾರವಾಗುತ್ತೆ. ಅಂದ್ರೆ ಯಾವಾಗ ವಸ್ತು ವಿನಿಮಯ ಪದ್ಧತಿಗೆ ಬದಲಾಗಿ ವಸ್ತುಗಳನ್ನ ಪಡೆಯೋದಿಕ್ಕೆ ಇತರೆ ಲೋಹಗಳು ಅಥವಾ ಕಲ್ಲುಗಳನ್ನ ಬಳಸ್ತಾನೋ, ಅಂದ್ರೆ ಮಾಧ್ಯಮವಾಗಿ ಬಳಸ್ತಾನೋ, ಆ ಮೂಲಕ ಭಾರತದ ಅಥವಾ ವಿಶ್ವದ ಆರ್ಥಿಕತೆ ವಿಸ್ತಾರವಾಗುತ್ತಾ ಹೋಗುತ್ತೆ. ತನಗೆ ಬೇಕಾದಂತಹ ವಸ್ತುಗಳನ್ನ ಪ್ರೀಶಿಯಸ್ ಸ್ಟೋನ್ಸ್ ಅಂದ್ರೆ ಅತ್ಯಮೂಲ್ಯವಾದಂತಹ ಕಲ್ಲುಗಳನ್ನ ನೀಡುವುದರ ಮೂಲಕ, ಅಥವಾ ಲೋಹಗಳನ್ನ ನೀಡುವುದರ ಮೂಲಕ, ಅಥವಾ ಪ್ರಾಣಿ ಚರ್ಮಗಳನ್ನ ನೀಡುವುದರ ಮೂಲಕ ತನಗೆ ಬೇಕಾದಂತಹ ವಸ್ತುಗಳನ್ನ ಪಡೆಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಒಂದು ಹಂತ. ಯಾವಾಗ ಈ ವಸ್ತುಗಳನ್ನ ವಿನಿಮಯ ಮಾಧ್ಯಮವಾಗಿ ಬಳಸ್ತಾನೋ, ಆವಾಗ ಮಾನವನ ಆರ್ಥಿಕ ಚಟುವಟಿಕೆ ಮತ್ತಷ್ಟು ವಿಸ್ತಾರವಾಗುತ್ತೆ. ಮಾನವನ ಒಂದು ಬೆಳವಣಿಗೆ ಮತ್ತಷ್ಟು ವಿಸ್ತಾರವಾಗುತ್ತಾ ಹೋಗುತ್ತೆ. ಹೇಗೆ ನಾಗರಿಕತೆಗಳಲ್ಲಿ ಬೆಂಕಿಯ ಒಂದು ಸಂಶೋಧನೆ ಪ್ರಮುಖ ಕಾಲಘಟ್ಟ ಆಗುತ್ತೋ, ಅದೇ ರೀತಿ ಈ ನಾಣ್ಯದ ಸಂಶೋಧನೆ ಅತಿ ಪ್ರಮುಖ ಕಾಲಘಟ್ಟ ಅಂತ ನಾವು ಗುರುತಿಸಬಹುದು. ಅಂದ್ರೆ ಆರ್ಥಿಕತೆಯಲ್ಲಿ ನಾಣ್ಯದ ಸಂಶೋಧನೆ ಅತಿ ಪ್ರಮುಖವಾದ ಕಾಲಘಟ್ಟ. ಈ ಕಾಲಘಟ್ಟದಲ್ಲಿ ಮನುಷ್ಯ ತನಗೆ ಬೇಕಾದಂತಹ ವಸ್ತುಗಳನ್ನ ವಿನಿಮಯ ಮಾಡೋದ್ರ ಮೂಲಕ, ಅಂದ್ರೆ ಲೋಹಗಳ ಮೂಲಕ, ಅಂದ್ರೆ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಅಥವಾ ತಾಮ್ರದ ನಾಣ್ಯಗಳಾಗಿರ್ಬೋದು, ಆ ಮೂಲಕ ತನಗೆ ಬೇಕಾದಂತಹ ವಸ್ತುಗಳನ್ನ ಪಡೆಯೋದಕ್ಕೆ ವಿನಿಮಯ ಮಾಧ್ಯಮವಾಗಿ ಬಳಸ್ಕೊಂಡು ಹೋಗ್ತಾನೆ. ಈಗ 18 ಮತ್ತು 19ನೇ ಶತಮಾನದಲ್ಲಿ ನಡೆದಂತಹ ಕೈಗಾರಿಕಾ ಕ್ರಾಂತಿ ಹಣಕ್ಕೆ ಮತ್ತಷ್ಟು ವಿಶಾಲವಾದಂತಹ ವ್ಯಾಪ್ತಿಯನ್ನ ನೀಡುತ್ತೆ. ಅಂದ್ರೆ ಈ ಕೈಗಾರಿಕಾ ಕ್ರಾಂತಿ ಆರಂಭವಾದಂತಹ ನಂತರ ವಸ್ತುಗಳು ಅತಿ ಹೆಚ್ಚೆಚ್ಚವಾಗಿ ಉತ್ಪಾದನೆ ಆಗೋದಕ್ಕೆ ಪ್ರಾರಂಭ ಆಗ್ತದೆ. ಈ ಸಂದರ್ಭದಲ್ಲಿ ವಸ್ತು ವಿನಿಮಯ ಪದ್ಧತಿ ಕಾರ್ಯಾಚರಣೆ ಆಗೋದಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ. ಅಂದ್ರೆ ಒಂದು ವಸ್ತುವನ್ನು ಕೊಟ್ಟು ಮತ್ತೊಂದು ವಸ್ತುವನ್ನು ಪಡೆಯೋದಕ್ಕೆ ತುಂಬಾ ಸಮಸ್ಯೆಗಳು ಉದ್ಭವ ಆಗ್ತವೆ. ಈ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿಯಾದಂತಹ ಯುರೋಪ್ ಖಂಡದಲ್ಲಿ ನಾಣ್ಯಗಳ ಚಲಾವಣೆ ವೇಗವನ್ನ ಪಡೆಯುತ್ತೆ. ಈ ನಾಣ್ಯಗಳ ಚಲಾವಣೆಯ ವೇಗವೇ ಆರ್ಥಿಕತೆ ವೇಗವಾಗಿ ಬೆಳೆಯೋದಕ್ಕೆ ಕಾರಣವಾಗುತ್ತೆ. ಮಾನವ ಆಧುನಿಕವಾಗಿ ಚಿಂತಿಸೋದಕ್ಕೆ ಕಾರಣವಾಗುತ್ತೆ, ಆಧುನಿಕವಾಗಿ ಬೆಳೆಯೋದಕ್ಕೆ ಕಾರಣವಾಗುತ್ತೆ. ಚಿನ್ನದ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ನಾಣ್ಯಗಳು. ಈ ನಾಣ್ಯಗಳು ಮಾನವನ ಆರ್ಥಿಕತೆಗೆ ವೇಗವನ್ನ ತಂದು ಕೊಡ್ತವೆ. ನಾವಿಲ್ಲಿ ಈ ಆರ್ಥಿಕತೆಯ ಚಕ್ರ ಹೇಗೆ ಆರಂಭ ಆಗುತ್ತೆ ಅಂದ್ರೆ, ಒಂದು ಸೇವೆ ಮತ್ತು ಸರಕುಗಳು, ಉತ್ಪಾದಕ, ವಿತರಕ ಮತ್ತು ಅನುಭೋಗಿ, ಈ 4 ಅಂಶಗಳನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಸರಕು ಮತ್ತು ಸೇವೆಗಳು. ಈ ಸರಕು ಮತ್ತು ಸೇವೆಗಳ ಬಗ್ಗೆ ನಾವು ನೋಡೋದಾದ್ರೆ, ಈ ಸರಕು ಕಣ್ಣಿಗೆ ಗೋಚರವಾಗಿ ಕಾಣಿಸುತ್ತೆ, ಆದ್ರೆ ಈ ಸೇವೆಗಳು ಅಗೋಚರವಾದಂತಹ ವಸ್ತುಗಳು. ಉದಾಹರಣೆಗೆ
ನಾವು ಒಂದು ಮೊಬೈಲ್ ಅನ್ನ ತೆಗೆದುಕೊಂಡ್ರೆ ಅದು ಸರಕು. ಆ ಮೊಬೈಲ್ ಮೂಲಕ ನಡೆಸುವಂತಹ ಕಾರ್ಯಾಚರಣೆ ಅಂದ್ರೆ ಫೋನ್ ಸಂಭಾಷಣೆ ಆಗಿರ್ಬೋದು, BPOಗಳು ಅಂದ್ರೆ ಟೆಲಿಕಾಲರ್ಗಳಾಗಿರ್ಬೋದು, ಇವನ್ನ ನಾವು ಸೇವಾ ವಲಯ ಅಂತ ಕರಿತೀವಿ. ಈ ಟೆಲಿಕಾಲರು ನಮ್ಗೆ ಕಾಣಿಸೋದಿಲ್ಲ, ಆದ್ರೆ ಅದು ಒಂದು ಸೇವೆಯಾಗಿ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಈ ಮೊಬೈಲು ನಮ್ಗೆ ಸರಕಾಗಿ ಗೊತ್ತಾಗುತ್ತೆ. ಈ ಸರಕು ಮತ್ತು ಸೇವೆಗಳ ಉತ್ಪಾದನೆಯೇ ಆರ್ಥಿಕತೆಗೆ ಮೂಲ ಕಾರಣ ಆಗುತ್ತೆ. ಆರ್ಥಿಕತೆ ವೇಗವಾಗಿ ಬೆಳೆಯೋದಕ್ಕೆ ಮೂಲ ಕಾರಣ ಆಗುತ್ತೆ. ಕೇವಲ ಸರಕು ಮತ್ತು ಸೇವೆಗಳು ಉತ್ಪಾದನೆ ಆದ್ರೆ ಸಾಕಾ? ಖಂಡಿತವಾಗಿ ಇಲ್ಲ. ಈ ಸರಕು ಮತ್ತು ಸೇವೆಗಳನ್ನ ಪಡೆಯೋದಕ್ಕೆ ಗ್ರಾಹಕರು ಬೇಕು. ಈ ಗ್ರಾಹಕರನ್ನೇ ನಾವು ಅನುಭೋಗಿಗಳು ಅಂತ ನಾವು ಕರಿತೀವಿ. ಅಂದ್ರೆ ನಾವು ಗ್ರಾಹಕರು, ಈ ಗ್ರಾಹಕರು ಖರೀದಿ ಮಾಡುವಂತಹ ವಸ್ತುಗಳನ್ನ ಸರಕು ಮತ್ತು ಸೇವೆಗಳು ಅಂತ ನಾವು ಕರಿತೀವಿ. ಹಾಗಾದ್ರೆ ಈ ಗ್ರಾಹಕರಿಗೆ ಹಣ ಎಲ್ಲಿಂದ ಬರುತ್ತೆ? ಗ್ರಾಹಕರು, ಈಗ ನಾನು ಉದ್ಯೋಗ ಮಾಡ್ಲಿಲ್ಲ ಅಂದ್ರೆ ನನಗೆ ಹಣ ಬರೋದಿಲ್ಲ. ನನಗೆ ಹಣ ಬರೋದಿಲ್ಲ ಅಂದ್ರೆ ನಾವು ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ವಸ್ತುಗಳನ್ನ ನಾವು ಖರೀದಿ ಮಾಡ್ಬೇಕಂದ್ರೆ ನಾನು ಉದ್ಯೋಗವನ್ನ ಮಾಡಬೇಕು. ನಾನು ಹಾಗಾದ್ರೆ ಉದ್ಯೋಗ ಎಲ್ಲಿ ಮಾಡೋದು? ಉತ್ಪಾದಕನ ಬಳಿ ನಾನು ಉದ್ಯೋಗವನ್ನ ಮಾಡ್ತೀನಿ. ಅಂದ್ರೆ ಆ ಉತ್ಪಾದಕನನ್ನ ನಾವು ಸಂಘಟಕ ಅಂತ ನಾವು ಕರಿತೀವಿ. ಅಂದ್ರೆ ಒಂದು ಕಾರ್ಖಾನೆ ಅಥವಾ ಒಂದು ಸಂಸ್ಥೆಯನ್ನ ಆರಂಭ ಮಾಡಿರುವಂತಹ ವ್ಯಕ್ತಿಯ ಬಳಿ ನಾವು ಕೆಲಸಕ್ಕೆ ಸೇರ್ತೀವಿ, ಅಂದ್ರೆ ಉದ್ಯೋಗಕ್ಕೆ ಸೇರ್ತೀವಿ. ಆ ಉದ್ಯೋಗ ಮಾಡೋದ್ರ ಮೂಲಕ ನಾವು ವೇತನವನ್ನ ಪಡಿತೀವಿ. ಈ ವೇತನವೇ ಸರಕು ಮತ್ತು ಸೇವೆಗಳನ್ನ ಖರೀದಿ ಮಾಡುವಂತಹ ಮೂಲ, ಆರ್ಥಿಕತೆಯ ಮೂಲ, ಆರ್ಥಿಕ ಮೂಲ ಅಂತ ನಾವು ಕರಿಬಹುದು. ಈ ವೇತನ ನಾವು ಪಡೆಯೋದಿಲ್ಲ ಅಂತ ಹೇಳಿದ್ರೆ ನಾವು ಸರಕು ಮತ್ತು ಸೇವೆಗಳನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಅನುಭೋಗಿ ಉದ್ಯೋಗದ ಮೂಲಕ ವೇತನವನ್ನ ಪಡಿತಾನೆ. ಈ ವೇತನದ ಮೂಲಕ ತನ್ನ ವೆಚ್ಚವನ್ನ ಮಾಡ್ತಾನೆ. ತನ್ನ ವೆಚ್ಚದಲ್ಲಿ ಒಂದು ಪಾಲನ್ನ ಉಳಿತಾಯವನ್ನು ಕೂಡ ಮಾಡ್ತಾನೆ. ಈ ಉಳಿತಾಯವೇ ಉತ್ಪಾದಕನಿಗೆ ಬಂಡವಾಳವಾಗಿ ಹೋಗುತ್ತೆ, ಸಾಲದ ರೂಪದಲ್ಲಿ ಬಂಡವಾಳವಾಗಿ ಹೋಗುತ್ತೆ. ಈ ವೆಚ್ಚ ಮಾಡಿದ್ದು ಕೂಡ ಉತ್ಪಾದಕನಿಗೆ ಬಂಡವಾಳದ ರೂಪದಲ್ಲಿ ಅಥವಾ ಲಾಭದ ರೂಪದಲ್ಲಿ ಆತನಿಗೆ ಸೇರುತ್ತೆ. ಸೊ ಉತ್ಪಾದಕ ಮತ್ತು ಅನುಭೋಗಿ ಇದ್ರೆ ಸಾಕಾಗೋದಿಲ್ಲ, ಇದರ ಮಧ್ಯೆ ಮತ್ತೊಬ್ಬ ಇರಬೇಕು. ಆತನನ್ನೇ ನಾವು ವಿತರಕ ಅಂತ ನಾವು ಕರಿತೀವಿ. ಅಂದ್ರೆ ಉತ್ಪಾದಕ ನೇರವಾಗಿ ಅನುಭೋಗಿಗೆ ವಸ್ತುಗಳನ್ನ ಮಾರೋದಕ್ಕೆ ಸಾಧ್ಯ ಇಲ್ಲ. ಈ ಮಧ್ಯವರ್ತಿಯೇ ನಾವು ವಿತರಕ ಅಂತ ನಾವು ಕರಿತೀವಿ. ಈ ವಿತರಕ ವಸ್ತುಗಳನ್ನ ಉತ್ಪಾದಕನಿಂದ ಪಡೆದು ಅನುಭೋಗಿಗಳಿಗೆ ತಲುಪಿಸ್ತಾನೆ. ಈ ಅನುಭೋಗಿ ವೆಚ್ಚ ಮಾಡುವಂತಹ ವೆಚ್ಚ ಉತ್ಪಾದಕ ಮತ್ತು ವಿತರಕ ಇಬ್ಬರಿಗೂ ಕೂಡ ಲಾಭದ ಒಂದು ಅಂಶವಾಗಿ ಬರುತ್ತೆ. ಅಂದ್ರೆ ಉತ್ಪಾದಕ ಮತ್ತು ವಿತರಕ ಏನು ವಸ್ತುಗಳನ್ನ ಅನುಭೋಗಿಗೆ ಕೊಡ್ತಾನೆ, ಈ ಅನುಭೋಗಿ ಖರೀದಿ ಮಾಡುವಂತಹ ಆ ವಸ್ತುವಿನ ಮೌಲ್ಯ ಉತ್ಪಾದಕ ಮತ್ತು ವಿತರಕನ ಲಾಭದ ಅಂಶವಾಗಿರ್ತದೆ. ಒಂದು ವೇಳೆ ಈ ಅನುಭೋಗಿ ಇಲ್ಲ ಅಂತ ಹೇಳಿದ್ರೆ ಉತ್ಪಾದಕ ಮಾಡೋ ವಸ್ತುಗಳು ಮಾರಾಟ ಆಗೋದಿಲ್ಲ, ಅವನು ನಷ್ಟವನ್ನ ಅನುಭವಿಸ್ತಾನೆ. ಈ ಮಧ್ಯವರ್ತಿ ಇಲ್ಲ ಅಂತ ಹೇಳಿದ್ರೆ, ಅಂದ್ರೆ ವಿತರಕ ಇಲ್ಲ ಅಂತ ಹೇಳಿದ್ರು ಕೂಡ ಆ ಉತ್ಪಾದಕನಿಗೆ ನಷ್ಟ ಆಗುತ್ತೆ, ಮತ್ತೆ ಅನುಭೋಗಿಗೂ ಕೂಡ ನಷ್ಟ ಆಗುತ್ತೆ. ಈ ಎಲ್ಲಾ ಆರ್ಥಿಕ ಚಕ್ರಗಳಿಗೆ ಮೂಲ ಕಾರಣ ಉದ್ಯೋಗ. ಇದರ ಜೊತೆಗೆ ಸಂಪನ್ಮೂಲಗಳ ಕೊರತೆ. ಅಂದ್ರೆ ಯಾವುದೋ ಒಂದು ವಸ್ತುವನ್ನ ಉತ್ಪಾದನೆ ಮಾಡ್ಬೇಕಂದ್ರೆ ಮತ್ತೊಂದು ವಸ್ತುವನ್ನ ನಾವು ಬಿಡ್ಲೇಬೇಕಾಗುತ್ತೆ. ಈಗ ಉದಾಹರಣೆಗೆ ನಾವು ಅಕ್ಕಿಯನ್ನ ಉತ್ಪಾದನೆ ಮಾಡ್ತೀವಿ. 1 ಎಕರೆ ಭೂ ಪ್ರದೇಶ ಇದೆ ಅಂತ ಹೇಳಿದ್ರೆ ಅಲ್ಲಿ ಅಕ್ಕಿ ಉತ್ಪಾದನೆ ಮಾಡ್ಬೇಕಂದ್ರೆ ನಾವು ಭತ್ತವನ್ನ ಬೆಳಿಬೇಕು. ಭತ್ತನು ಮತ್ತೆ ಕಬ್ಬನ್ನು ಒಟ್ಟಿಗೆ ಬೆಳೆಯೋದಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಸಕ್ಕರೆ ಬೇಕಂದ್ರೆ ಭತ್ತವನ್ನ ಬಿಡಬೇಕು, ಕಬ್ಬನ್ನ ಹಾಕ್ಬೇಕು. ನಮ್ಗೆ ಭತ್ತ ಬೇಕು ಅಂತ ಹೇಳಿದ್ರೆ ಕಬ್ಬನ್ನ ಬಿಡಬೇಕು, ಭತ್ತವನ್ನ ಹಾಕ್ಬೇಕು. ಇಲ್ಲಿ ಸೀಮಿತವಾದಂತಹ ಭೂಪ್ರದೇಶ ಇದೆ. ಈ ಭೂಪ್ರದೇಶದಲ್ಲಿ ಸಂಪನ್ಮೂಲಗಳ ಕೊರತೆ ಇದೆ. ಈ ಕೊರತೆಯನ್ನ ನಿವಾರಣೆ ಮಾಡಿ, ಅಂದ್ರೆ ನಮಗೆ ಯಾವ ವಸ್ತುಗಳ ಮುಖ್ಯವಾಗಿ ಬೇಕಾಗಿವೆ, ಇಂಪಾರ್ಟೆಂಟ್ ಆಗಿ ಬೇಕಾಗಿವೆ, ಆ ವಸ್ತುಗಳನ್ನ ನಾವು ಮೊದಲು ಉತ್ಪಾದನೆಯನ್ನ ಮಾಡಿ ನಂತರ ಇತರೆ ವಸ್ತುಗಳ ಉತ್ಪಾದನೆಗೆ ನಾವು ಮುಂದಾಗಬೇಕು. ಇಲ್ಲಿ ಈ ಆರ್ಥಿಕ ಚಕ್ರ ಅನ್ನೋದು ಉತ್ಪಾದಕ, ವಿತರಕ, ಅನುಭೋಗಿ ಮತ್ತೆ ಸೇವೆ ಮತ್ತು ಸರಕುಗಳ ನಡುವೆ ನಡೀತಾ ಇರುತ್ತೆ. ಈ ಆರ್ಥಿಕ ಚಕ್ರ ನಡೆಯೋದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾವುದೇ ಆರ್ಥಿಕತೆಯ ಅಧ್ಯಯನ ಅವಶ್ಯಕತೆ ಇಲ್ಲ, ವಸ್ತುಗಳ ಉತ್ಪಾದನೆ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಆರ್ಥಿಕ ಚಕ್ರ ಮತ್ತು ಮನುಷ್ಯ ಯಾವ ರೀತಿ ಆರ್ಥಿಕತೆಯಲ್ಲಿ ವೇಗವನ್ನ ಪಡೆದ, ಹಣವನ್ನ ಗಳಿಸೋದಕ್ಕೆ ಮುಂದಾದ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಟ್ವಿ. ಥ್ಯಾಂಕ್ ಯು.